ಆವಾಗ ಧರ್ಮಸ್ಥಳಕ್ಕೆ ಬರೋಣ ಅಂದ್ಕೊಂಡಿದ್ದೆ. ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲೆಲ್ಲ ಈ ಶ್ರೀ ಮಹಾಗಣಪತಿದು ರೀಲ್ಸ್ ತುಂಬ ಬರ್ತಾಯಿತ್ತು. ಅದಕ್ಕೆ ನಾನೇನು ಮಾಡಿದೆ, ಲೊಕೇಶನ್ನ ಸೇವ್ ಮಾಡಿಕೊಂಡಿದ್ದೆ. ನೀವೇನಾದರೂ ಧರ್ಮಸ್ಥಳಕ್ಕೆ ಬರ್ತಾಯಿದ್ರೆ, ನೀವು ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲೇ ಇದೆ ಇದು. ಬೆಂಗಳೂರಿಂದ ನೀವು ಹೋಗ್ತಾ ಇರ್ತೀರಲ್ಲ, ಆ ರೂಟಲ್ಲಿ ಕಾಣಿಸುತ್ತೆ ಬೋರ್ಡು. ಒಂದು ಟೈಮ್ ಬನ್ನಿ, ವಿಸಿಟ್ ಮಾಡಿ, ನಾನು ತೋರಿಸ್ತೀನಿ ಯಾವ ಥರ ಇದೆ ದೇವಸ್ಥಾನ ಅನ್ನೋದು. 5 ಕಿಲೋಮೀಟರ್ಸ್ ಇದೆ ಅಂತೆ. ಇಲ್ಲಿಂದ ಮತ್ತೆ ಮುಗಿಸ್ಕೊಂಡು ಹೋಗೋದು. ಏನೇನಿದೆ, ಗಣೇಶನ ದೇವಸ್ಥಾನ. ಇನ್ಸ್ಟಾಗ್ರಾಮ್ ಫುಲ್ಲು ನನಗೆ ಇದೇ ಬರ್ತಾಯಿತ್ತು. ನಾನು ಧರ್ಮಸ್ಥಳಕ್ಕೆ ಟ್ರಿಪ್ಪು ಹೋಗೋಣ, ರೈಡಿಗೆ ಹೋಗೋಣ ಅಂದ್ಕೊಂಡಾಗೆಲ್ಲ. ಚೆನ್ನಾಗಿದೆ ರೋಡು, ಫುಲ್ಲು ಗ್ರೀನರಿ. ಇಲ್ಲೊಂದು ದೇವಸ್ಥಾನ ಹೋಗುತ್ತೆ. ಎಷ್ಟು ಒಂದು 5 ಕಿಲೋಮೀಟರ್ಸ್ ಇದೆ. ಎಷ್ಟು ಧರ್ಮಸ್ಥಳದಿಂದ ಒಂದು ಎಷ್ಟು 12-15 ಇದೆ ಅನಿಸುತ್ತೆ. ಗೈಸ್, ಅದೇ ದೇವಸ್ಥಾನ. ಕ್ಯಾಮ್ರಾ ಎಲ್ಲ ಇಲ್ಲ ಅನಿಸುತ್ತೆ. ನಾನು ನಿಮಗೆ ನಾರ್ಮಲ್ ವೀಡಿಯೋ ಫೋನಲ್ಲಿ ಕ್ಲಿಪ್ ಹಾಕ್ತೀನಿ ನೋಡಿ ಗೈಸ್. ಭುವನಂ ಗಗನಂ ಸಕಲಂ ಶರಣಂ ನಿಖಿಲಂ. ಗೈಸ್, ದೇವಸ್ಥಾನ ಯಾವ ಥರ ಇದೆ ಅಂದರೆ ಫುಲ್ ಓಪನ್ ಆಗಿದೆ. ಫುಲ್ ಓಪನ್ ದೇವಸ್ಥಾನ ಅದು. ಕ್ಲಿಪ್ ಹಾಕ್ತೀನಿ ನೋಡಿ, ಅದ್ರದ್ದು ವೀಡಿಯೋ ಮಾಡಿದ್ದೀನಿ. ಹಸುಗಳೆಲ್ಲ ಸಾಕಿದ್ದಾರೆ ಈ ಕಡೆ, ಕಾಮಧೇನು ಗೋಶಾಲೆ. ನೀವೇನಾದರೂ ಧರ್ಮಸ್ಥಳಕ್ಕೆ ಬಂದರೆ ಒಂದು ಟೈಮ್ ವಿಸಿಟ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿದೆ, ಒಳ್ಳೆ ವೈಬ್ ಇದೆ. ತುಂಬ ಜನ ಬರ್ತಾಯಿದ್ದಾರೆ. ಆದರೆ ಇನ್ಸ್ಟಾಗ್ರಾಮ್ ನೋಡಿ ಮೋಸ್ಟ್ಲಿ